ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯುವಂತೆ ಕಲ್ಲಪ್ಪ ಸ್ವಲ್ಪ ಗುಜರಾತ್ ಸಾಕ್ಷಿ ನಡೆಸಿ 101 ಮಾಂತಾಯಿ ಸಂಬಳಗಟ್ಟಿ 50 ರೂಪಾಯಿ ಪೂಜ್ಯರಿಗೆ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಶ್ರೀಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆಯಲ್ಲಿ 12ನೇ ಶತಮಾನದಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳ್ಳ ಉತ್ತರ ಸುಖವಾಗಿ ಹರಿದ ಮಲಪ್ರಭಾ ನದಿಯ ದಂಡೆಯ ಮೇಲೆ ಇರುವಂತಹ ಪವಿತ್ರ ಪುಣ್ಯಕ್ಷೇತ್ರ ಹುಣಸಿಕಟ್ಟೆ ಗ್ರಾಮದಲ್ಲಿ ಶ್ರೀ ರುದ್ರಮುನಿ ಶಿವಯೋಗಿಗಳು ತಪಸ್ಸಿಗೈದು ಜನರ ಪರಿವರ್ತನೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಹಾಗೂ ಶರಣರ ರಕ್ಷಣೆಗಾಗಿ ಹೋರಾಡಿದ ಮಹಾನದಿಟ್ಟ ಹಾಗೂ ಶರಣ ರಕ್ಷಣೆಗಾಗಿ ಹೋರಾಡಿದ ಮಹಾನದಿಟ್ಟ ಶರಣ ಮತ್ತು ಶ್ರೀ ಜಗಜ್ಯೋತಿ ಬಸವಣ್ಣನವರ ಅನುಭವ ಮಂಟಪದ 3ನೇ ಅಧ್ಯಕ್ಷರಾಗಿ ಶ್ರೀ 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 ರುದ್ರಮುನಿ ಯೋಗಿಗಳು ನೆಲೆಸಿರುವ ಸ್ಥಾನ. ಇಂದಿಗೂ ಶ್ರೀ ಗದಗಯ್ಯ ಸ್ವಾಮಿಗಳು ಹೊಸಮಠ ಇವರ ಮೊಮ್ಮಗನಾದ ಪ್ರವೀಣ್ ಬಿ ಹೊಸಮಠ ಅವರು ಈ ವರ್ಷ ಪೂಜೆ ಪುರಸ್ಕಾರ ಮಾಡುವುದರ ಮುಖಾಂತರ ಶ್ರೀ ರುದ್ರಮುನಿ ಯೋಗಿಗಳು ಅವರ ಮಹಾರಥೋತ್ಸವ ಜರುಗಿತು. ಕರ್ತರುದ್ರ ಸ್ವಾಮಿಗೆ ತೋರಿ ಬಸವನು ಸಾರಿ ಹೇಳನ ದೂರ ಉಳವಿ ಕ್ಷೇತ್ರವನ್ನು, ತೋರಿ ಬಸವನು ಸಾರಿ ಹೇಳನ ದೂರ ಉಳವಿ ಕ್ಷೇತ್ರವನ್ನು, ಮಾಮರ ಶಿವ ಶರಣರಿರುವುದು ಘೋರ ಕಾಂತದ ಮಹಾಮುನಿಯೊಳು ರುದ್ರ ಸ್ವಾಮಿಗೆ ಕಲ್ಯಾಣ ಕೋರಿ ಜನಗಳು ಬಂದವಗೆ ಕರ್ಪೂರ ಬೆಳಗಿ ರುದ್ರ ಸ್ವಾಮಿಗೆ ಕಲ್ಯಾಣಪುರದಲ್ಲಿ ಮಾಡಿ ಬಂದನೋ ಲೀಲೆ, ಕಲ್ಯಾಣಪುರದಲ್ಲಿ ಮಾಡಿ ಬಂದನೋ ಲೀಲೆ, ಎಲ್ಲ ಹೇಳುವೆ ನಿಲ್ಲೇ ಕೇಳಿ ಕರ್ಪೂರ ಬೆಳಗಿ ರುದ್ರ ಸ್ವಾಮಿಗೆ, ಕರ್ಪೂರ ಬೆಳಗಿ ರುದ್ರ ಸ್ವಾಮಿಗೆ. ತ್ರಿಪುರಾಂತ ಕೆರೆಯಲ್ಲಿ ವಿಪರೀತ ನೀರಲ್ಲಿ, ತ್ರಿಪುರಾಂತ ಕೆರೆಯಲ್ಲಿ ವಿಪರೀತ ನೀರಲ್ಲಿ ಕಲ್ಲ ಮುಂಡೆಗೆ ಬಾಗಿ ಹೋಯಿತು ತಿರುಗಿ. ಮತ್ತು ಹೊಸಮಠ ಮನೆತನದ ಸ್ವಾಮೀಜಿಗಳಿಂದ ನಡೆದು ಬಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ನಡೆದು ಬಂದ ದಾರಿ ಊರಿನ ಗ್ರಾಮಸ್ಥರು ಕೂಡಿ ಶ್ರೀ ರುದ್ರಮುನಿ ಮಹಾರಥೋತ್ಸವ ಮುಂದೆ ಡೊಳ್ಳು ಕುಣಿತ, ಕರಡಿ ಮಜ್ಜಿಲು ಬಾರಿಸುವ ತೇರು ಮುಂದೆ ಸಾಗಿತು. ವರದಿಗಾರರು ರುದ್ರಪ್ಪ, ಹುಬ್ಳಿ.
ಬಲಗಡೆ ತೋರಿ ಸ್ವಲ್ಪ ಬಲಗಡೆ 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 ಹೋಗ್ಲಿ ಸ್ವಲ್ಪ ತರಬ್ರಿ